ಮಾರ್ನಿಂಗ್ ನಮಸ್ಕಾರ. ಆಫ್ಟರ್ 100 ಇಯರ್ಸ್, ಇನ್ನು 100 ವರ್ಷ ಕಳೆದ ಮೇಲೆ ನಿಮ್ಮ ಮನೆಯಲ್ಲಿ ಇರುವಂಥ ಒಬ್ಬರು ಕೂಡ ಬದುಕಿರೋದಿಲ್ಲ. ಇದನ್ನು ಕೇಳಿ ಏನಪ್ಪ ಇದು ಇಷ್ಟು ಹೊರಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ನಿಮ್ಮ ಮನೆಯಲ್ಲಷ್ಟೇ ಅಲ್ಲ, ಯಾರ ಮನೆಯಲ್ಲೂ ಕೂಡ ಇನ್ನು 100 ವರ್ಷ ಕಳೆದ ಮೇಲೆ ಈಗ ಬದುಕಿರೋರು ಯಾರು ಬದುಕಿರೋದಿಲ್ಲ. ಅಂದರೆ ಈ ಬದುಕು ಎಷ್ಟು ಟೆಂಪರರಿ, ನಶ್ವರ ಅನ್ನೋದು ನೋಡಿ. ದಿನ ಬೆಳಗಾದರೆ ನಾವು ಕೆಲಸ, ಎಷ್ಟು ದುಡ್ಡು ಉಳಿಸಿದ್ವಿ, ಎಷ್ಟು ಆಸ್ತಿ ಮಾಡಿದ್ವಿ, ಎಷ್ಟು ಸಮಾಜದಲ್ಲಿ ಘನತೆ ಗೌರವ ಸಂಪಾದಿಸಿದ್ವಿ ಅಂತ ಅಂದ್ಕೊಂಡು ಓಡಾಡ್ತಾ ಇರ್ತೀವಿ. ಆದರೆ ಓವರ್ ಇಯರ್ಸ್ ಅದು ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಆಫ್ಟರ್ ವಿ ಗಾನ್, ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಲೈಕ್ ಗಾನ್. ಅದೇ 100 ವರ್ಷಗಳ ಹಿಂದೆ ತಮ್ಮ ಮನೆಯಲ್ಲಿ ಯಾರೋ ಇದ್ದರು. ಯಾರೋ ಅಂದರೆ ಪೂರ್ವಜರಿದ್ದರು, ನಗ್ತಾಯಿದ್ರು, ಕನಸು ಕಾಣ್ತಾಯಿದ್ರು, ಜಗಳ ಆಡ್ತಾಯಿದ್ರು. ಆದರೆ ಅವ್ರು ಯಾರೂ ಇಲ್ಲ ಈಗ. ಹಾಗೆ ಮುಂದೆ ಕೂಡ ಆಫ್ಟರ್ 100 ಇಯರ್ಸ್ ನಾನು ಇರಲ್ಲ, ನೀವು ಇರಲ್ಲ, ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರಗಳು, ಹಿತೈಷಿಗಳು, ದ್ವೇಷಿಗಳು ಯಾರೂ ಇರಲ್ಲ. ಲೈಫ್ ಈಸ್ ದಟ್ ಟೆಂಪರರಿ. ಆ ಥರ ಇದ್ದಾಗ ಆ ರಿಯಲೈಸೇಷನ್ ನಮಗೆ ಯಾಕಿರಲ್ಲ? ಈ ಅಹಂಕಾರ ಯಾಕೆ, ದ್ವೇಷ ಯಾಕೆ, ಪ್ರೀತಿ ಯಾಕಿಲ್ಲ? ಈ ರಿಯಲೈಸೇಷನ್ ಯಾವಾಗ ಬರುತ್ತೆ ನಮಗೆ? ಡು ವಿ ಗೆಟ್ ದಿಸ್ ರಿಯಲೈಸೇಷನ್ ವೆನ್ ವಿ ಗೋ ಟು ಡೆತ್ ಬೆಡ್? ಅಂದರೆ ಸಾವಿನ ಶಯ್ಯೆಗೆ ಹೋದಾಗ ರಿಯಲೈಸೇಷನ್ ಬರುತ್ತಾ? ನೀವು ನೋಡಿರ್ಬೋದು, ನಿಮ್ಮ ಮುತ್ತಜ್ಜ ಅಜ್ಜಿ ಅಥವಾ ಅಜ್ಜ ಅಜ್ಜಿ ಇನ್ನೇನು ಕೊನೆಗಾಲ ಹಣ್ಣು ಮುದುಕ್ತನ ಬಂದಾಗ ಅವರು ಫಿಲಾಸಫಿ ಮಾತಾಡ್ತಾ ಇರ್ತಾರೆ. ನಾವು ಹಂಗೆ ಬದುಕಿದ್ವಿ, ಹಿಂಗೆ ಬದುಕಿದ್ವಿ, ಯಾರಿಗೋಸ್ಕರ ಈ ಥರ ಬದುಕಿದ್ವಿ ಅಂತ ಹೇಳ್ಬಿಟ್ಟು. ಇನ್ನೇನು ಸಾಯೋಗಳಿಗೆ ಹತ್ರ ಬರ್ತಾ ಇದ್ದಾಗ ಅವ್ರಿಗೆ ಫೋನ್ ಮಾಡು, ಇವ್ರಿಗೆ ಫೋನ್ ಮಾಡು, ಅವ್ರಿಗೆ ಮಾತಾಡಿಸ್ಬೇಕು, ಇವ್ರಿಗೆ ಮಾತಾಡಿಸ್ಬೇಕು, ಅವ್ರ ಮುಖ ನೋಡೋದು, ಇವ್ರ ಮುಖ ನೋಡೋದು ಮಾಡ್ತಾ ಇರ್ತಾರೆ. ಅಂದರೆ ಸಾವು ಇನ್ನೇನು ಕಣ್ಣು ಮುಂದೆ ಬಂದು ಬಾಗಿಲು ತಟ್ತಾ ಇದ್ದಾಗ ನಮಗೆ ಬದುಕಿನ ಬಗ್ಗೆ ರಿಯಲೈಸೇಷನ್ ಬರುತ್ತೆ. ಅಥವಾ ಇರೋ ದ್ವೇಷ ಎಲ್ಲ ಕರಗೋ ಥರ ಮನಸ್ಸುಗಳಲ್ಲಿ ಫೀಲಿಂಗ್ಸ್ ಬರುತ್ತೆ. ಅದೇ ರಿಯಲೈಸೇಷನ್ನು ನಾವು ಚೆನ್ನಾಗಿದ್ದಾಗ, ಇನ್ನು ಬಾಳಿ ಬದುಕಬೇಕಾಗಿರೋಂಥ ವರ್ಷಗಳಿದ್ದಾಗ ಯಾಕೆ ಇರಲ್ಲ? ಇದ್ರ ಬಗ್ಗೆ ಯೋಚನೆ ಮಾಡಿದ ನಂತರ ತುಂಬ ದಿವಸ ನೀವು ಯಾರ ಹತ್ರ ಮಾತಾಡಿಲ್ಲ, ತಂದೆ ತಾಯಿನಾಗಿರ್ಬೋದು, ಅಜ್ಜ ಅಜ್ಜಿನಾಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರೇ ಆಗಿರ್ಬೋದು, ತುಂಬ ದಿವಸದಿಂದ ಯಾರ ಹತ್ರ ಮಾತಾಡಿಲ್ಲ, ಅವರಿಗೆ ಒಂದು ಫೋನ್ ಕಾಲ್ ಮಾಡಿಬಿಟ್ಟು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ, ಮಾತಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಾತಾಡಿ. ಆಗ ಅವ್ರ ರಿಯಾಕ್ಷನ್ ನೋಡಿ, ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು. ಬದುಕಿದ್ದಾಗ ಜೀವಿಸೋದೇ ಜೀವನ. ಈ ರಿಯಲೈಸೇಷನ್ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಬರಲಿ. ಈ ವಿಡಿಯೋ ಯಾರಿಗೇನಾದ್ರು ತಲುಪಿಸ್ಬೇಕು ಅಂತ ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.